ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇರೋದು ಮಾತ್ರ ಇವ್ರ ದಾಖಲೆ ಅಲ್ಲ. ಪಾಲಿಸಿ ಪ್ಯಾರಾಲಿಸಿಸ್ನಿಂದ ನರಳುತ್ತಾ ಇದ್ದಂಥ ರಾಷ್ಟ್ರವನ್ನು, ಆಡಳಿತ ವ್ಯವಸ್ಥೆಯನ್ನು ಫ್ರೊಜೈಲ್ 5 ಎಕಾನಮಿ ಅಂಥೇಳಿ IMFನಿಂದ ಎಚ್ಚರಿಕೆಗೆ ಒಳಗಾಗಿದ್ದಂಥ ಆರ್ಥಿಕ ಸ್ಥಿತಿಯನ್ನು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಸಿ ಅದರ ಜೊತೆಗೆ ರಿಫಾರ್ಮ್ಸ್, ಪರ್ಫಾರ್ಮ್ಸ್, ಟ್ರಾನ್ಸ್ಫಾರ್ಮ್ಸ್ ಎನ್ನುವ 3 ಸೂತ್ರದೊಂದಿಗೆ ಆಡಳಿತದಲ್ಲಿ ಸುಧಾರಣೆಯನ್ನು ತಂದು ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಭಾರತ ಮತ್ತು ಭಾರತದ ಗೌರವವನ್ನು ಜಗತ್ತಿನ ಉದ್ದಗಲಕ್ಕೆ ಬೆಳೆಸಿದ, ಹೆಚ್ಚಿಸಿದ ಕೀರ್ತಿಗೂ ಕೂಡ ಭಾಜನರಾಗಿದ್ದಾರೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅನ್ನುವ ಮಂತ್ರದ ಜೊತೆಗೆ ಜನರ ವಿಶ್ವಾಸವನ್ನು ಗಳಿಸಿ ದೇಶವನ್ನು ವಿಕಾಸದ ಕಡೆಗೆ ಕೊಂಡೊಯ್ದು ಜನಸಾಮಾನ್ಯರಿಗೆ ಅಭಿವೃದ್ಧಿಯ ಲಾಭ ಆಗುವ ವಿತರಣೆಯನ್ನು ಮಾಡ್ತಾ ವಿಶ್ವಾಸ, ವಿಕಾಸ ಮತ್ತು ವಿತರಣೆಯ ಮೂಲಕ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಜನಮನ್ನಣೆ ಗಳಿಸಿರುವ ಒಬ್ಬ ಜನಪರ, ಜನಾನುರಾಗಿ ಪ್ರಧಾನಮಂತ್ರಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದ ಜನ ನಿರಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಭಾಜಪ ಮತ್ತು NDAಗೆ ಗಳಿಸಿಕೊಡೋದ್ರ ಮೂಲಕ ಕರ್ನಾಟಕದ ಜನ ಮೋದಿಜಿಯವರ ನೇತೃತ್ವದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವರು ಪ್ರಧಾನಮಂತ್ರಿ ಆದಮೇಲೆ ಸ್ವಚ್ಛ ಭಾರತ್ ಯೋಜನೆಯ ಮೂಲಕ ದಾಖಲೆ ಪ್ರಮಾಣದಲ್ಲಿ ಶೌಚಾಲಯದ ನಿರ್ಮಾಣ ಮಾಡಿ ತಾಯಂದಿರ ಮಾನ ಮತ್ತು ಪ್ರಾಣಕ್ಕೆ ರಕ್ಷಣೆಯನ್ನು ಒದಗಿಸಿದರು. ಜನ್ಧನ್ ಖಾತೆಯ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯ ಜೊತೆಗೆ ಸಂಬಂಧವೇ ಇಲ್ಲದ ಕುಟುಂಬಗಳನ್ನು ಬ್ಯಾಂಕಿನ ವ್ಯವಸ್ಥೆಯ ಜೊತೆಗೆ ಜೋಡಿಸಿ ಒಂದು ಜಾಗತಿಕ ದಾಖಲೆ ಮಾಡಿ 32 ಕೋಟಿಗೂ ಹೆಚ್ಚು ಹೊಸ ಖಾತೆಗಳನ್ನು ತೆರೆಯೋದ್ರ ಮೂಲಕ ಬ್ಯಾಂಕಿನ ವ್ಯವಸ್ಥೆಯ ಜೊತೆಗೆ ಜೋಡಿಸಿ ಒಂದು ಜಾಗತಿಕ ದಾಖಲೆ ಮಾಡಿ ಭ್ರಷ್ಟಾಚಾರ ರಹಿತವಾಗಿ ನೇರ ಜನರ ಖಾತೆಗೆ ಹಣ ಹೋಗುವಂತೆ ಮಾಡಿ DBTಯ ಮೂಲಕ ಹಣ ಸೋರಿಕೆ ಆಗದಂತೆ ತಡೆಯುವ ಕೆಲಸವನ್ನು ಮಾಡಿದ್ದಾರೆ. ಉಜ್ವಲ ಯೋಜನೆ ಹೊಗೆರಹಿತ ಅಡಿಗೆ ಮನೆಯ ನಿರ್ಮಾಣಕ್ಕೆ ಕಾರಣ ಆಯಿತು.
ಉಚಿತವಾಗಿ ಪ್ರತಿ ತಿಂಗಳು 5 kg ಅಕ್ಕಿಯನ್ನು ಕೊಡೋದ್ರ ಮೂಲಕ 81 ಕೋಟಿ ಜನರಿಗೆ ನಿರಂತರವಾಗಿ ಅಕ್ಕಿ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಮೋದಿಜಿಯವರು ಕೊಡ್ತಿರೋ 5 kg ಅಕ್ಕಿ ಹೊರತುಪಡಿಸಿದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದಿಯಾಗಿ ಹೇಳಿದ ಎಲ್ಲವೂ ಕೂಡ 10 kg ಅಕ್ಕಿ ಅನ್ನೋದು ಸುಳ್ಳಿನ ಮಾತಾಯಿತು. ಮೋದಿಜಿಯವರು ಏನಾದರೂ 5 kg ಅಕ್ಕಿಯನ್ನು ಕೊಡದೇ ಇದ್ದಿದ್ರೆ ರಾಜ್ಯದ ಬಡವರು ತಣ್ಣೀರು ಕುಡಿದು ಮಲಗುವ ಸ್ಥಿತಿ ಬರ್ತಾ ಇತ್ತು. ಆಯುಷ್ಮಾನ್ ಭಾರತ್ 60 ಕೋಟಿಗೂ ಹೆಚ್ಚು ಹೆಲ್ತ್ ಕಾರ್ಡ್ಗಳನ್ನು ಬಡವರಿಗೆ ನೀಡಲಾಗಿದೆ. ಒಂದು ವರ್ಷದಲ್ಲಿ 5 ಲಕ್ಷ ರೂಪಾಯಿನಷ್ಟು ಅವರ ಕುಟುಂಬದ ಚಿಕಿತ್ಸಾ ವೆಚ್ಚವನ್ನು ಭಾರತ ಸರ್ಕಾರ ಭರಿಸುತ್ತೆ. ₹436 ಪ್ರೀಮಿಯಂನಲ್ಲಿ 2 ಲಕ್ಷ ರೂಪಾಯಿನ PM ಜೀವನ್ ಜ್ಯೋತಿ ವಿಮೆ, ಕೇವಲ ₹20 ಪ್ರೀಮಿಯಂನಲ್ಲಿ ವರ್ಷಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಬೀದಿ ಬದಿಯ ವ್ಯಾಪಾರಸ್ಥರಿಗಾಗಿ PM ಸ್ವನಿಧಿ ಯೋಜನೆ, ಬಡವರಿಗಾಗಿ PM ಆವಾಸ್ ಯೋಜನೆ, 11 ಕೋಟಿ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ, ರೈತರಿಗಾಗಿಯೇ ಕಿಸಾನ್ ಕ್ರೆಡಿಟ್ ಕಾರ್ಡ್, ಆಧಾರ ರಹಿತ ಸಾಲಕ್ಕಾಗಿಯೇ ಮುದ್ರಾ ಯೋಜನೆ, ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.